ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಟೊಮೆಟೊ ಬಾತ್. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಹಸಿಮೆಣಸಿನ್ಕಾಯಿ, ಸೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಒಂದು 15 to 20 ಡೇಸ್ ಆಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಗೆ ತೊಗೊಳ್ತೀನಿ. ಚಿಕ್ಕದು 2 ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ, ಅದಾದಮೇಲೆ ಪಲಾವ್ ಎಲೆ, ಓಂಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಅದಾದಮೇಲೆ ಸ್ಟಾರ್ ಹೂವು, ಅದು ಕಟ್ಟಾಗ್ಬಿಟ್ಟಿದೆ. ಸೊ ಹಾಗೆ ಅದನ್ನೇ ತೊಗೊಂಡಿದ್ದೀನಿ. ಆಮೇಲೆ ಕಸೂರಿ ಮೇಥಿ. ಸೊ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ, ಕಾಯಿ ಸ್ವಲ್ಪ, ಮತ್ತು ಈರುಳ್ಳಿ, 1 ಸ್ಪೂನ್ ತುಪ್ಪ, ಸ್ವಲ್ಪ ಪುದೀನ. ನಾನು ಆವಾಗಲೇ ಕಾಯಿ ಸ್ವಲ್ಪ ಇತ್ತು, ಸೊ ಇವಾಗ ಕಾಯಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಈ ಗ್ಲಾಸಲ್ಲಿ 1/4 ಭಾಗದಷ್ಟು ರೈಸ್ ತೊಗೊಂಡಿದ್ದೀನಿ ನಾನು. ಸೊ ನೋಡಿ, 3/4 ಭಾಗದಷ್ಟು ರೈಸ್ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಮಸಾಲೆಗೆ ರುಬ್ಕೊಳ್ಳೋಕ್ಕೆ. ಸೊ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋಕ್ಕಂತ ಇಟ್ಕೊಂಡಿದ್ದೀನಿ ಪ್ಯಾನಲ್ಲಿ. ಇವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು, ಸೊ ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಕ್ಕೊಳ್ಳೋದ್ರೆ ಒಂದು ಚಕ್ಕೆ, ಲವಂಗ, ಸೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬಾಡೋ ತನಕ ಅದನ್ನು ಕೈ ಆಡಿಸ್ತಾನೆ ಇರೋಣ. ಇವಾಗ ಅದನ್ನು ತೆಗೆದು ಕೆಳಗಡೆ ಇಟ್ಕೊಳ್ಳೋಣ. ಅದಾದಮೇಲೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ನಾನು ಕುಕ್ಕರಲ್ಲೇ ರೆಗ್ಯುಲರಾಗಿ ಮಾಡೋದು, ಯಾವಾಗಲೂ ಓಪನಾಗಿ ಮಾಡಲ್ಲ. ಸೊ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು, ಹಾಗಾಗಿ ನಾನು 1 ಲೀಟ್ರ್, ಇಬ್ಬರಷ್ಟೇ ಇರೋದು ನಮ್ಮ ಮನೇಲಿ, ಹಾಗಾಗಿ ನಾನು 1 ಲೀಟ್ರ್ ಕುಕ್ಕರ್ನ ಯೂಸ್ ಮಾಡೋದು 1 ಟೈಮ್ಗೆ ತಿಂಡಿಗೆ. ಸೊ ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಏನಿದೆ, ಪಲಾವ್ ಎಲೆ, ಸೊ ಚಕ್ಕೆ, ಮೊಗ್ಗು, ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಓಂಕಾಳು ಹಾಕ್ಕೊಳ್ಳೋಣ ಅದನ್ನು ಜೊತೆಗೆ. ಅದಾದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ತಾ ಇರೋಣ, ಅದು ಸ್ವಲ್ಪ ಬೇಯೋ ತನಕ. ಅದಾದಮೇಲೆ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ತಾ ಇರೋಣ ಹಾಗೆಯೇ. ಅದಾದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಬೇಗ ಬಾಯ್ಲ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತದು. ಸೊ 1 ನಿಮಿಷ ಬಿಡೋಣ ಹಾಗೇನೆ ಅದನ್ನು ಸ್ಟವ್ ಮೇಲೆ. ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೆ. ಸಿಮ್ಮಲ್ಲೇ ಇಟ್ಕೋಬೇಕು ಸ್ಟವ್ವು, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸೀದೋಗ್ಬಿಡುತ್ತೆ. ಈರುಳ್ಳಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ರೋಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾದರೆ ಟೇಸ್ಟ್ ಬರಲ್ಲ. ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ. ಅದು ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ, ಹಾಗಾಗಿ ಯೆಲ್ಲೋ ಕಲರೇ ಹೈಲೈಟ್ ಆಗ್ತಾಯಿದೆ. ಸೊ ಅಷ್ಟೊತ್ತಿಗೆ ಒಂದು ಜಾರ್ಗೆ ಸೊ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಸ್ಟವ್ ಸಿಮ್ಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಸೊ ಇವಾಗ ರುಬ್ಕೊಂಡಿರೋದನ್ನು ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನ. ಸೊ ನಾನು ಈ ಗ್ಲಾಸಲ್ಲಿ 3/4 ಭಾಗ ರೈಸ್ ತೊಗೊಂಡಿದ್ದೆ, ಅದನ್ನು 2 ಸರಿ ಚೆನ್ನಾಗಿ ತೊಳ್ಕೊಬೇಕು.
ಅದನ್ನು 2 ಸರಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೇಕು ರೈಸ್ನ. ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಅದರಲ್ಲಿ 1.5 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ನಾನು 3/4 ಭಾಗ ಅಷ್ಟು ತೊಗೊಂಡಿದ್ದೆ, ಅದ್ರ 2ರಷ್ಟು ಅಂದರೆ 1.5 ಗ್ಲಾಸ್ ಬರುತ್ತೆ. 1.5 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಪುದೀನ, ಸ್ವಲ್ಪ ಕೊತ್ತಂಬರಿ ಉಳಿದಿದ್ದು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟಿಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟಲ್ಲಿ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ನೋಡಿ ಇವಾಗ ಒಂದು ಮಳ್ತಾ ಇದೆ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಒಂದು ಮಳಬೇಕು. ಇವಾಗ ಕ್ಲೋಸ್ ಮಾಡೋಣ. 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಇವಾಗ 2 ವಿಷಲ್ ಆಗಿದೆ, ಓಪನ್ ಮಾಡೋಣ. 2 ವಿಷಲ್ ಹೋಗಿದೆ ಅದರಲ್ಲಿ. ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಟೊಮೆಟೊ ಬಾತ್. ನೋಡಿ ನೀರು ಕರೆಕ್ಟಾಗಿ ಹಾಕಿರೋದ್ರಿಂದ ಮೆತ್ತಗೇನು ಆಗಿಲ್ಲ. ಹುಡಿ ಹುಡಿಯಾಗಿದೆ ರೈಸು. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಡೆ ರೈಸ್ ಇರುತ್ತೆ, ಮೇಲ್ಗಡೆ ಮಸಾಲೆ ಥರನೇ ಇರುತ್ತೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಪೂರ್ತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಆ್ಯಡ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಗರಂ ಮಸಾಲೆ, ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಇದ್ರೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಗೈಸ್, ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.